ಖಾಸಗಿಯಾಗಿ ತೆರಳಿ ನಾಗದೇವರಿಗೆ ಡಿಸಿಎಂ ಡಿಕೆ ಪೂಜೆ ಸಲ್ಲಿಸಿದ್ದಾರೆ. ನವಿಲೆ ನಾಗೇಶ್ವರ ದೇಗುಲದಲ್ಲಿ ಪೂಜೆ ಸಲ್ಲಿಸಿದ ಡಿಕೆ ಶಿವಕುಮಾರ್ ಚನ್ನರಾಯಪಟ್ಟಣ ತಾಲೂಕಿನ ನವಿಲೆ ಗ್ರಾಮದ ದೇಗುಲ, ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಗ್ರಾಮದಲ್ಲಿರುವಂತಹ ದೇವಸ್ಥಾನ. ಕುತೂಹಲಕ್ಕೆ ಕಾರಣವಾಗಿದೆ ಡಿಸಿಎಂ ಡಿಕೆ ಅವರ ಈ ಒಂದು ಭೇಟಿ. ವಾರದ ಹಿಂದೆ ದೇಗುಲ ಕಾರ್ಯಕ್ರಮಕ್ಕೆ ಡಿಕೆಗೆ ಆಹ್ವಾನವನ್ನು ನೀಡಲಾಗಿತ್ತು. ಆದರೆ ಭದ್ರತೆ ಇಲ್ಲದೆ ಖಾಸಗಿಯಾಗಿ ಅಲ್ಲಿಗೆ ಹೋಗಿ ಪೂಜೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಇದು ಮತ್ತಷ್ಟು ಕುತೂಹಲವನ್ನ ಹೆಚ್ಚಿಸಿದೆ. ಯಾವ ರೀತಿಯಾದಂತಹ ಪೂಜೆ, ಏನೆಲ್ಲ ಕಾರ್ಯಕ್ರಮ ಅಲ್ಲಾಯಿತು, ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲವನ್ನ ಹುಟ್ಟಿಸಿದೆ. ನವಿಲೆ ನಾಗೇಶ್ವರ ದೇವಾಲಯ ಇದು. ಚನ್ನರಾಯಪಟ್ಟಣ ತಾಲೂಕಿನ ನವಿಲೆ ಗ್ರಾಮದಲ್ಲಿ ಇರುವಂತಹ ದೇವಸ್ಥಾನ, ಹಾಸನ ಜಿಲ್ಲೆಯಲ್ಲಿ. ಕುತೂಹಲಕ್ಕೆ ಕಾರಣವಾಗಿದೆ ಡಿಸಿಎಂ ಡಿಕೆ ಅವರ ದಿಢೀರ್ ಭೇಟಿ. ಅಂದರೆ ಸಾಮಾನ್ಯವಾಗಿ ಅವರು ಸೆಕ್ಯೂರಿಟಿ ಜೊತೆ ಹೋಗಿದ್ರೆ ಡಿಕೆ ಶಿವಕುಮಾರ್ ಬರ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ದೇವಸ್ಥಾನದವ್ರಿಗೆ, ಅದ್ರ ಜೊತೆಗೆ ಗ್ರಾಮಸ್ಥರಿಗೆ, ಹಾಗೆ ಅಲ್ಲಿ ಸುತ್ತಮುತ್ತಲವ್ರಿಗೂ ಕೂಡ ಸಿಗ್ತಾ ಇತ್ತು. ಆದರೆ ಯಾರಿಗೂ ಮಾಹಿತಿ ನೀಡದೆ ಖಾಸಗಿಯಾಗಿ ಡಿಕೆ ಶಿವಕುಮಾರ್ ನೇರವಾಗಿ ದೇವಸ್ಥಾನಕ್ಕೆ ಹೋಗಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಅಲ್ಲಿಂದ ವಾಪಸ್ ಆಗಿದ್ದಾರೆ. ಇನ್ನು ವಾರದ ಹಿಂದೆ ದೇವಸ್ಥಾನದಿಂದ ಆಹ್ವಾನ ಕೂಡ ಬಂದಿತ್ತು ಡಿಕೆ ಶಿವಕುಮಾರ್ ಅವರಿಗೆ. ಹೀಗೆ ಪೂಜೆ ಇದೆ, ಬಂದು ನೀವು ಪಾಲ್ಗೊಳ್ಬೇಕು ಅಂತ ದೇವಸ್ಥಾನದಿಂದ ಆಹ್ವಾನವನ್ನು ನೀಡಲಾಗಿತ್ತು. ಆ ಕಾರಣದಿಂದಾಗಿ ಡಿಕೆ ಶಿವಕುಮಾರ್ ಇವತ್ತು ಹೋಗಿ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ಇದು ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಇನ್ನು ಈ ಹಿಂದೆ ಸಿಎಂ ಆಗುವ ಮೊದಲು ಬಿಎಸ್ವೈ ಕೂಡ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು. ಈಗ ಸಿಎಂ ಬದಲಾವಣೆ ಚರ್ಚೆ ವೇಳೆನೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಿದ್ದಾರೆ. ಕುತೂಹಲ ಕೆರಳಿಸಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಈ ಒಂದು ನಡೆ. ದೇವಸ್ಥಾನದ ವಿಶೇಷತೆ ಏನು ಅಂತಂದ್ರೆ, ಈ ಹಿಂದೆ ಕೂಡ ಬಿಎಸ್ವೈ ಭೇಟಿ ನೀಡಿದ್ರು. ಅದು ಕೂಡ ಸಿಎಂ ಆಗುವ ಸಂದರ್ಭದಲ್ಲೇನೆ ಬಿಎಸ್ವೈ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿದ್ರು. ಈಗ ಡಿಕೆ ಶಿವಕುಮಾರ್ ಭೇಟಿ ನೀಡಿರುವಂಥದ್ದು ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಡಿಕೆ ಶಿವಕುಮಾರ್ ಅವರು ಇವತ್ತು ನವಿಲೆ ದೇವಸ್ಥಾನಕ್ಕೆ ಭೇಟಿ ನೀಡಿರುವಂಥದ್ದು ಒಂದು ಕಡೆ ಕುತೂಹಲ, ಜೊತೆಗೆ ಯಾವುದೇ ಮಾಹಿತಿ ನೀಡದೆ ಡಿಕೆ ಶಿವಕುಮಾರ್ ಬಂದಿದ್ದಾರೆ, ಖಾಸಗಿಯಾಗಿ ಭೇಟಿ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಎಷ್ಟೊತ್ತಿಗೆ ಬಂದ್ರು, ಹಾಗೆ ದೇವಸ್ಥಾನದ ವಿಶೇಷತೆಗಳ ಬಗ್ಗೆ ಹೇಳೋದಾದ್ರೆ? ಶಮಂತ್, ರಾಜ್ಯದ ರಾಜಕೀಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಸಾಕಷ್ಟು ಚರ್ಚೆ ಆಗ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರು ಖಾಸಗಿಯಾಗಿ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ನಾಗರನವಿಲೆ ಅಂತಕ್ಕಂಥ ಈ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡಿರ್ತಕ್ಕಂಥದ್ದು ಸಹಜವಾಗಿಯೇ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಜಮದಗ್ನಿ ಋಷಿಮುನಿಗಳು ತಪಸ್ಸನ್ನ ಮಾಡಿರ್ತಕ್ಕಂಥ ಪುಣ್ಯ ಸ್ಥಳ ಅಂತೇಳಿ ಈ ಒಂದು ಕ್ಷೇತ್ರವನ್ನು ಕರೀತಾರೆ. ಅದರಲ್ಲೂ ಕೂಡ ನವಿಲು ಮತ್ತೆ ನಾಗರ ಹಾವುಗಳು ಎರಡೂ ಕೂಡ ಬದ್ಧ ವೈರಿಗಳು. ಆ ಎರಡೂ ನವಿಲು ಮತ್ತೆ ನಾಗರ ಹಾವು ಎರಡೂ ಕೂಡ ಸೇರ್ಕೊಂಡು ಇಲ್ಲಿ ಉದ್ಭವ ಲಿಂಗಕ್ಕೆ ಪೂಜೆಯನ್ನ ಮಾಡ್ತಾ ಇದ್ವು ಅಂತಕ್ಕಂಥ ಒಂದು ಪ್ರತೀತಿ ಇರ್ತಕ್ಕಂಥ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ತಮ್ಮ ಇಷ್ಟಾರ್ಥವನ್ನ ಕೋರಿಕೊಂಡ್ರೆ ಅವೆಲ್ಲವೂ ಕೂಡ ನೆರವೇರುತ್ತೆ ಅಂತಕ್ಕಂಥ ನಂಬಿಕೆ ಭಕ್ತರಲ್ಲಿದೆ. ಹಾಗಾಗಿನೇ ಡಿಕೆ ಶಿವಕುಮಾರ್ ಅವರು ಈ ದಿಢೀರ್ ಭೇಟಿಯ ಹಿಂದೆ ಏನು ಕಾರಣ ಇದೆ ಅಂತಕ್ಕಂಥದ್ದು ಕೂಡ ಸಾಕಷ್ಟು ಚರ್ಚೆಗೆ ಕೂಡ ಕಾರಣ ಆಗ್ತದೆ. ಅದರಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರು ಮುಂದಿನ 2 ದಿನಗಳ ಕಾಲ ವಿಶ್ರಾಂತಿಯಲ್ಲಿ ಇರ್ತಾರೆ, ಬೆಂಗಳೂರಿನಲ್ಲಿ ಇರ್ತಾರೆ ಅಂತಕ್ಕಂಥ ಮಾಹಿತಿ ಏನು ಹರಡಿತ್ತು. ಅದರ ನಡುವೆ ಈ ಒಂದು ಸಂಜೆ 5:30-6 ಗಂಟೆ ಸುಮಾರಿಗೆ ಅವರ ಬೆಂಗಾವಲು ಪಡೆ ಇಲ್ಲದೆ ಅಥವಾ ಯಾವುದೇ ಭದ್ರತೆಯ ಒಂದು ಪಡೆಗಳಿಲ್ಲದೆ ಹಾಸನ ಜಿಲ್ಲೆಯ ಜಿಲ್ಲಾಡಳಿತಕ್ಕೂ ಕೂಡ ಮಾಹಿತಿ ಇಲ್ಲದೆ ಏಕಾಂಗಿಯಾಗಿ ಗೌಪ್ಯವಾಗಿ ಡಿಕೆ ಶಿವಕುಮಾರ್ ಅವರು ಈಗ ನಾಗರನವಿಲೆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ಸಾಕಷ್ಟು ಚರ್ಚೆ ಕೂಡ ಕಾರಣ ಆಗಿದೆ. ಮತ್ತೊಂದು ಕಡೆ ಇದರ ನಡುವೆ ಮತ್ತೊಂದು ವಿಚಾರ ತಲುಕು ಹಾಕೊಳ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ಯಡಿಯೂರಪ್ಪನವರು ಹಿಂದೆ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರು. ಅಂದ್ರೆ ಅವ್ರು ಸಿಎಂ ಆಗಿದ್ದ ಮುಂಚೆ ಭೇಟಿ ಕೊಟ್ಟು ಈ ದೇಗುಲಕ್ಕೆ ಭೇಟಿ ಕೊಟ್ಟು ಆಶೀರ್ವಾದ ಪಡೆದ ನಂತರದಲ್ಲಿ ಅವರು ಸಿಎಂ ಆದ್ರು. ಅದೇ ಆ ಒಂದು ಹಿನ್ನೆಲೆಯಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರ ಒಂದು ಭೇಟಿ ಸಾಕಷ್ಟು ಕುತೂಹಲಕ್ಕೆ ಮತ್ತೆ ಒಂದು ಅಚ್ಚರಿಗೂ ಕೂಡ ಕಾರಣ ಆಗಿದೆ. ಸಂಜೆ ವೇಳೆಗೆ ಏಕಾಂಗಿಯಾಗಿ ತಮ್ಮ ಖಾಸಗಿ ಕಾರಿನಲ್ಲಿ ಬಂದಂತ ಡಿಕೆ ಶಿವಕುಮಾರ್ ಅವರು ಅಲ್ಲಿದ್ದಂತ ದೇಗುಲದಲ್ಲಿ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಸಲ್ಲಿಸಿ ನಾಗೇಶ್ವರನ ಆಶೀರ್ವಾದವನ್ನು ಕೂಡ ಪಡೆದುಕೊಂಡಿದ್ದಾರೆ. ಅದರಲ್ಲೂ ಕೂಡ ಈಗ ಪದೇ ಪದೇ ಡೆಲ್ಲಿಗೆ ಸಿಎಂ ಮತ್ತೆ ಡಿಸಿಎಂ ಇಬ್ರು ಕೂಡ ಹೋಗ್ತಾ ಇದ್ದಾರೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ವಿಚಾರ ಸಾಕಷ್ಟು ಮುನ್ನೆಲೆಗೆ ಬಂದು ಚರ್ಚೆ ಆಗ್ತಾ ಇದೆ. ಸೆಪ್ಟೆಂಬರ್ ಕ್ರಾಂತಿ ಅಥವಾ ನವೆಂಬರ್ಗೆ ಸಿಎಂ ಬದಲಾಗ್ತಿರತಕ್ಕಂಥ ವಿರೋಧ ಪಕ್ಷಗಳ ಮಾತುಗಳ ನಡುವೆ ಕೂಡ ಇವರು ಡಿಕೆ ಶಿವಕುಮಾರ್ ಅವರ ಒಂದು ದೇಗುಲದ ಭೇಟಿ ಸಾಕಷ್ಟು ಚರ್ಚೆಗೆ ಮತ್ತೆ ಅಚ್ಚರಿಗೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಶಮಂತ್, ಧನ್ಯವಾದ ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.